ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ ರೋಡ್ ರೇಜ್ ಪ್ರಕರಣ ಸಂಬಂಧವಾಗಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡಲಾಗಿತ್ತು. ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಗೆ ಅನಂತ್ ಕುಮಾರ್ ಹೆಗಡೆ ಹಾಜರಾಗಿದ್ದಾರೆ. ದಾಬಾಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿತ್ತು. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟ ಬೆನ್ನಲ್ಲೇ ದಾಬಾಸ್ಪೇಟೆ ಪೊಲೀಸರು ನೆಲಮಂಗಲ ಠಾಣೆಗೆ ಕರೆತಂದು ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅವರು ಈ ಘಟನೆ ನಡೆದ ನಂತರದಲ್ಲಿ ವಿದೇಶಕ್ಕೆ ಹೋಗಬೇಕಿತ್ತು ಅಂತ ಹೇಳಿ ಹೊರಟಿದ್ರು. ಅದಾದ ನಂತರದಲ್ಲಿ ಮತ್ತೆ ಅವರಿಗೆ ನೋಟಿಸ್ ಅನ್ನ ಸರ್ವ್ ಮಾಡಲಾಗಿತ್ತು. ಈಗ ವಿದೇಶದಿಂದ ವಾಪಸ್ ಬಂದ ನಂತರ ಈಗ ಠಾಣೆಗೆ ಹೋಗಿದ್ದಾರೆ. ಇಡೀ ಆ ಘಟನೆಯಲ್ಲಿ ಏನಾಯಿತು, ಯಾತಕ್ಕಾಗಿ ಹಲ್ಲೆ ಆಗಿದ್ದು, ತನ್ನ ಪಾತ್ರ ಏನು, ತನ್ನ ಪುತ್ರನ ಪಾತ್ರ ಏನು ಮತ್ತು ಡ್ರೈವರ್ ಈ ಒಂದು ಹಲ್ಲೆ ನಡೆಸಿದ್ದ, ಇದೆಲ್ಲದರ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ಅವತ್ತು ಕಾರ್ನಲ್ಲಿ ಹೋಗ್ತಾ ಇದ್ದಂತಹ ಒಂದು ಫ್ಯಾಮಿಲಿಯ ಮೇಲೆ ಅನಂತ್ ಕುಮಾರ್ ಹೆಗಡೆ ಅವರ ಒಂದು ಕಾರು ಚಾಲಕ ಮತ್ತು ಸಿಬ್ಬಂದಿ ಹಲ್ಲೆ ನಡೆಸಿದಂತಹ ಪ್ರಕರಣ, ಅದರಲ್ಲಿ ಇವರು ಕೂಡ ಇದ್ರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶಿಂದ. ಪ್ರಕಾಶ್, ದಾಬಾಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈಗ ನೆಲಮಂಗಲ ಠಾಣೆಗೆ ಬಂದು ವಿಚಾರಣೆಗೆ ಹಾಜರಾಗಿದ್ದಾರೆ. ಏನೆಲ್ಲ ಪ್ರಶ್ನೆಗಳನ್ನ ಕೇಳಲಾಗಿದೆ, ಅವರಿಂದ ವಿವರಣೆಯನ್ನ ಏನೆಲ್ಲ ಪಡ್ಕೊಳ್ಳಲಾಗಿದೆ? ದಿವ್ಯಾ, ಏನಂತ ಹೇಳಿದ್ರೆ ಸಾಕಷ್ಟು ದಿನಗಳ ಹಿಂದೆ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಅನಂತ್ ಕುಮಾರ್ ಹೆಗಡೆ ಅವರ ಕಾರು ಒಂದು ಮತ್ತೊಂದು ಕಾರ್ಗೆ ಟಚ್ ಆಗಿದೆ ಅನ್ನೋ ವಿಚಾರದಲ್ಲಿ ಎರಡು ಕಾರಿನವರು ಗಲಾಟೆ ನಡೆದಿತ್ತು. ಈ ಸಂದರ್ಭದಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರ ಕಾರು ಚಾಲಕ ಮತ್ತೆ ಗನ್ಮ್ಯಾನ್ ಹಲ್ಲೆ ಮಾಡಿದ್ರು ಅಂತೇಳಿ ದಾಬಾಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಅದಾದ ನಂತರದಲ್ಲಿ ಚಾಲಕ ಮತ್ತೆ ಗನ್ಮ್ಯಾನ್ಗೂ ಸಹ ಬೇಲ್ ನೆಲಮಂಗಲದ ನ್ಯಾಯಾಲಯದಲ್ಲಿ ಜಾಮೀನು ಕೂಡ ಮಂಜೂರಾಗಿತ್ತು. ಇವತ್ತು ಅನಂತ್ ಕುಮಾರ್ ಹೆಗಡೆ ಅವರಿಗೆ ಸಾಕಷ್ಟು 2 ನೋಟಿಸ್ ಅನ್ನ ದಾಬಾಸ್ಪೇಟೆ ಪೊಲೀಸರು ನೀಡಿದ್ರು. ಆ ನೋಟಿಸ್ಗೆ ಇವತ್ತು ಅನಂತ್ ಕುಮಾರ್ ಹೆಗಡೆ ಅವರು ಖುದ್ದಾಗಿ ತಮ್ಮ ವಕೀಲರ ಮೂಲಕ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಗೆ ಹಾಜರಾಗಿ ದಾಬಾಸ್ಪೇಟೆ ಪೊಲೀಸರಿಗೆ ಒಂದು ವಿವರಣೆಯನ್ನ ನೀಡ್ತಾ ಇರುವಂತದ್ದು. ಅವತ್ತಿನ ಘಟನೆಯಲ್ಲಿ ಏನೆಲ್ಲ ಆಯ್ತು, ಮತ್ತೆ ಯಾವ ರೀತಿಯಲ್ಲಿ ಗಲಾಟೆ ಆಯ್ತು, ಮತ್ತೆ ಅವರ ಪಾತ್ರ ಏನು ಅನ್ನೋ ನಿಟ್ಟಿನಲ್ಲೂ ಸಹ ಈಗಾಗಲೇ ಪೊಲೀಸರು ಅನಂತ್ ಕುಮಾರ್ ಹೆಗಡೆ ಅವರಿಗೆ ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು. ಆ ಪ್ರಶ್ನೆಗಳಿಗೆ ಈಗಾಗಲೇ ಅನಂತ್ ಕುಮಾರ್ ಹೆಗಡೆ ಅವರು ಸಹ ಉತ್ತರವನ್ನ ನೀಡ್ತಾ ಇರುವಂತ ವಿಚಾರ ಕೂಡ ಕೇಳಬರ್ತಿದೆ. ಈ ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಈಗ ಮಾಧ್ಯಮದ ಮುಂದೆ ಮಾತಾಡುವ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ.